ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತುಂಬಾ ಜನ ಹೇಳೋದೇನಂದ್ರೆ, ಏನೇ ಮಾಡಿದ್ರು ಹೊಟ್ಟೆಯ ಭಾಗ ಮಾತ್ರ ಸಣ್ಣ ಆಗೋದೇ ಇಲ್ಲ. ಏನ್ ಮಾಡ್ಬೇಕು? ಎಕ್ಸರ್ಸೈಸ್ ಮಾಡ್ತಿದೀನಿ, ಎಲ್ಲ ಮಾಡ್ತಿದೀನಿ, ಏನ್ ಮಾಡ್ಬೇಕು? ಅದಕ್ಕೆ ಇವತ್ತೊಂದು ಸಿಂಪಲ್ ಪ್ರಾಣಾಯಾಮ ತಿಳಿಸ್ತಾ ಇದ್ದೀನಿ, ಅದನ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ. ಹೌದು, ಪ್ರಾಣಾಯಾಮ ಹೊಟ್ಟೆ ಭಾಗನ ಸಣ್ಣ ಮಾಡುತ್ತಾ? ಖಂಡಿತವಾಗ್ಲೂ ಸಣ್ಣ ಮಾಡುತ್ತೆ ಸ್ನೇಹಿತರೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಗೆ ಬೇರೆ ಎಲ್ಲ ಒಂದು ಆರೋಗ್ಯಕಾರಿ ಬೆನಿಫಿಟ್ಸ್ ನ ಕೊಡೋದ್ರ ಜೊತೆಗೆ ಹೊಟ್ಟೆಯ ಭಾಗ ಸಣ್ಣ ಆಗೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಹೌದು, ಇದು ನಾನು ಕೂಡ ಪ್ರಾಕ್ಟೀಸ್ ಮಾಡಿದೀನಿ, ನನಗೂ ಕೂಡ ಇದು ವರ್ಕ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸಾಮಾನ್ಯ ಹೊಟ್ಟೆ ಭಾಗ ಜಾಸ್ತಿ ದಪ್ಪ ಆಗೋದು ಈಗಿನ ಒಂದು ಕಾಲದಲ್ಲಿ ಅದು ಸಾಮಾನ್ಯ ಅಂತಾನೆ ಹೇಳ್ಕೋಬಹುದು. ಎಲ್ರಿಗೂ ಆಗುವಂತದ್ದೇ. ಅದ್ರಲ್ಲೂ ಮಹಿಳೆಯರಿಗೆ ಮಕ್ಕಳಾದ್ಮೇಲಂತೂ ಹೊಟ್ಟೆ ಭಾಗ ದಪ್ಪ ಆಗೇ ಆಗತ್ತೆ. ಕೆಲವ್ರಿಗೆ ಜಾಸ್ತಿ ಪ್ರಮಾಣದಲ್ಲಿ ಆಗ್ಬೋದು, ಕೆಲವ್ರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆಗ್ಬಹುದು. ಆದ್ರೆ ಹೊಟ್ಟೆ ಭಾಗವನ್ನ ನೀವು ಈಸಿಯಾಗಿ ಕರಗಿಸ್ಕೋಬೇಕು ಅಂತಂದ್ರೆ ಕಪಾಲಭಾತಿ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿ ಸ್ನೇಹಿತರೆ. ಹೌದು, ಇದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ಉಸಿರಾಟ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ, ಲಂಗ್ಸ್ಗೆ ತುಂಬಾನೇ ಪ್ರಯೋಜನ ಸಿಗುತ್ತೆ, ಮೂಗಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಜೊತೆಗೆ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ. ಅಜೀರ್ಣ ಸಮಸ್ಯೆ, ಅಲ್ಸರ್ ಸಮಸ್ಯೆ, ಈ ರೀತಿ ಸಮಸ್ಯೆ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಹೊಟ್ಟೆ ಇನ್ನರ್ ಆರ್ಗನ್ಸ್ ಏನಿದೆ ಅದೆಲ್ಲನೂ ಸ್ಟ್ರೆಂಥನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಹೇಗೆ ಈ ಕಪಾಲಭಾತಿ ಪ್ರಾಣಾಯಾಮವನ್ನ ಮಾಡೋದು? ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮಾಡಿ, ತುಂಬಾನೇ ಒಳ್ಳೇದು. ಆಗ್ಲಿಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ಮಾಡೋದಕ್ಕೆ ಆಗೋದೇ ಇಲ್ಲ ಅಂದ್ರೆ 11 ಗಂಟೆ 12 ಗಂಟೆ ಟೈಮಲ್ಲಿ, ಸಂಜೆ 5 ಗಂಟೆ 6 ಗಂಟೆ ಟೈಮಲ್ಲಿ ಮಾಡ್ಬೋದು. ಯಾಕೆಂದ್ರೆ ಊಟ ಮಾಡಿ 2 ಅವರ್ಸ್ ಆಗಿರ್ಬೇಕು. ನೀವು ಊಟ ಮಾಡಿ 2 ಅವರ್ಸ್ ಗ್ಯಾಪ್ ಇರಬೇಕು, ಅಂತ ಟೈಮಲ್ಲಿ ಕೂಡ ಮಾಡ್ಬೋದು. ಆದ್ರೆ ನಾನು ಹೇಳೋದು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬಿಟ್ರೆ ತುಂಬಾನೇ ಒಳ್ಳೇದು. ಹೇಗ್ ಮಾಡೋದು? ಯಾವ್ದಾದ್ರು ಮುದ್ರೆಯನ್ನ ಹಾಕೊಳ್ಳಿ. ಸೂರ್ಯ ಮುದ್ರೆ ಹಾಕೊಂಡ್ರು ಒಳ್ಳೇದು, ಬೊಜ್ಜನ್ನ ಕರಗಿಸುತ್ತೆ. ನೋಡಿ, ಇದು ಸೂರ್ಯ ಮುದ್ರೆ. ಇದು ಬಾಡಿಯನ್ನ ಹೀಟ್ ಮಾಡುತ್ತೆ. ಸ್ವಲ್ಪ ಹೊತ್ತು ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ, ಸೂರ್ಯ ಮುದ್ರೆ ಹಾಕೊಂಡಿದ್ದೀನಿ. ನಿಮ್ಗೆ ಯಾವ ಮುದ್ರೆ ಬೇಕೋ ಅದನ್ನ ಹಾಕೋಬಹುದು. ನೋಡಿ, ಈ ಕಪಾಲಭಾತಿ ಪ್ರಾಣಾಯಾಮದಲ್ಲಿ ಬರೀ ಉಸಿರನ್ನ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡ್ಬೇಕು. ಉಸಿರು ಹೆಂಗ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉಸಿರು ತಗೊಳ್ಳೋದು ಬಿಡೋದು ಮಾಡಿದ್ರೆ ಖಂಡಿತವಾಗ್ಲೂ ಅದು ಕಪಾಲಭಾತಿ ಪ್ರಾಣಾಯಾಮ ಆಗೋದಿಲ್ಲ. ಬರೀ ನಿಮ್ಮ ಗಮನ, ನಿಮ್ಮ ಕೆಲಸ ಬರೀ ಉಸಿರಾಟವನ್ನ ಹೊರಗಡೆ ಹಾಕೋದು ಮಾತ್ರ. ತುಂಬಾ ಜನ ಉಸಿರು ತಗೊಳ್ಳಿ ಬಿಡಿ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಅದು ತುಂಬಾ ತಪ್ಪು. ಆ ತರ ಮಾಡ್ಬೇಡಿ. ಜಸ್ಟ್ ಉಸಿರನ್ನ ಹೊರಗಡೆ ಹಾಕ್ತಾ ಇರಿ. ಉಸಿರು ತಂತಾನೆ ಅದು ಹೋಗುತ್ತೆ, ಅದ್ರ ಬಗ್ಗೆ ನೀವು ಗಮನನೇ ಕೊಡ್ಬೇಡಿ. ಜಸ್ಟ್ ಉಸಿರನ್ನ ಹೊರಗಡೆ ಹಾಕ್ಬೇಕು, ಫೋರ್ಸ್ ಅಲ್ಲಿ ಹೊರಗಡೆ ಹಾಕ್ಬೇಕು. ಉಸಿರು ಹೊರಗಡೆ ಹೋಗ್ಬೇಕಾದ್ರೆ ಹೊಟ್ಟೆ ಹಿಂದೆ ಮುಂದೆ ಹಾಕ್ತಿರ್ಬೇಕು. ನೋಡಿ, ಹೀಗೆ ನೋಡಿ, ನಾನು ಉಸಿರು ತಗೊಳ್ತಿರೋದು ನಿಮಗೆ ಗೊತ್ತಾಗ್ತಿದ್ಯಾ? ಹಾಗಿದ್ರೆ ಉಸಿರು ಒಳಗಡೆಯಿಂದ ಹೇಗೆ ಬರ್ತಾ ಇದೆ, ಮತ್ತೆ ಉಸಿರು ಗಾಳಿ ಹೇಗೆ ಬರ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅಲ್ವಾ? ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಈ ರೀತಿ ಮಾಡ್ತಾರೆ ತುಂಬಾ ಜನ. ಇದು ತುಂಬಾ ತಪ್ಪು. ಇದು ಈ ರೀತಿ ಮಾಡ್ಬೇಡಿ. ಕೆಲವರು ಟೀಚ್ ಮಾಡೋರು ಕೂಡ ಇದೇ ರೀತಿನೇ ಹೇಳ್ಕೊಡ್ತಾರೆ. ಬರೀ ಇಷ್ಟನ್ ಮಾತ್ರ ಮಾಡಿ, ಈ ರೀತಿ ಮಾಡ್ಬೇಡಿ. ನೋಡಿ, ಹೀಗ್ ಮಾಡ್ಬೇಡಿ. ನಾನು ಇವಾಗ ತೋರಿಸ್ತೀನಿ. ಮತ್ತೆ ಆ ರೀತಿ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ. ಉಸಿರು ತಗೊಳ್ಳೋದು. ನಾನೇ ಇದನ್ನ ಮಾಡೋದನ್ನ ನೋಡಿದೀನಿ. ಜೊತೆಗೆ ಕೆಲವರು ಇದನ್ನ ಹೀಗೆ ಮಾಡಿ ಅಂತ ಹೇಳ್ಕೊಡೋದನ್ನ ನೋಡಿದೀನಿ. ಬಟ್ ಅದು ರಾಂಗ್ ಅಂತಾನೆ ಹೇಳ್ಬೋದು, ತಪ್ಪು ಅದು. ನೀವು ಬರೀ ಉಸಿರನ್ನ ಹೊರಗಡೆ ಹಾಕೋದನ್ನ ಮಾತ್ರ ಮಾಡ್ತಾ ಇರಿ, ಬೇರೆ ಏನು ಮಾಡ್ಬೇಡಿ. ಜಸ್ಟ್ ಹೊಟ್ಟೆನ ಹಿಂದೆ ಮುಂದೆ ಮಾಡ್ತಾ ಇರಿ. ಮೂಗಿನಿಂದ ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕಿ, ಅಷ್ಟು ಮಾತ್ರ ಮಾಡಿ. ನೋಡಿ, ಹೀಗೆ 120 ರೌಂಡ್ಸ್ ಮಾಡಿ, ಸ್ಟಾಪ್ ಮಾಡಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರು ಬಿಡೋದು ಮಾಡಿ, ಮತ್ತೆ ಶುರು ಮಾಡಿ. ಯಾಕೆ ಅಂದ್ರೆ ತಲೆ ಸುತ್ತ ಬಂದಂಗೆ ಆಗುತ್ತೆ, ಒಂಥರ ಏನೋ ಕೆಲವ್ರಿಗೆ ಟಯರ್ಡ್ ಆದಂಗೆ ಅನ್ಸ್ಬಿಡತ್ತೆ. ಸೊ ಹಂಗಾಗಿ ಟಯರ್ಡ್ ಆಗ್ತಿದೆ ಅಂದ್ರೂ ಮಾಡೋದಕ್ಕೆ ಹೋಗ್ಬೇಡಿ. ರಿಲ್ಯಾಕ್ಸ್ ಮಾಡಿ ಮತ್ತೆ ಶುರು ಮಾಡಿ, ರಿಲ್ಯಾಕ್ಸ್ ಮಾಡಿ ಮತ್ತೆ ಶುರು ಮಾಡಿ. ಆ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಒಂದಿನ 50 ಮಾಡಿ, 100 ಮಾಡಿ, ಜಾಸ್ತಿ ಎಷ್ಟು ಪ್ರಮಾಣದಲ್ಲಾದ್ರೂ ಮಾಡ್ಕೊಂಡು ಹೋಗ್ಬಹುದು. ಆ ರೀತಿ ನೀವು ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ನೋಡಿ, ಈಗ ಮಾಡೋಣ. ಆರಾಮಾಗಿ ಕಣ್ಮುಚ್ಕೊಂಡು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಮಾಡ್ಬೇಕು. ತುಂಬಾ ಟೆನ್ಷನ್ ಅಲ್ಲಿ ಮೈಯೆಲ್ಲ ಬಿಗಿ ಹಿಡ್ಕೊಂಡು, ಮುಖ ಎಲ್ಲ ಗಂಟು ಹಾಕೊಂಡು, ಈ ರೀತಿ ಎಲ್ಲ ಮಾಡ್ಕೊಂಡೆಲ್ಲ ಮಾಡಬಾರ್ದು. ಆರಾಮಾಗಿ ಕೂತ್ಕೊಂಡು ನಗು ಮುಖದಿಂದ ಮಾಡ್ಬೇಕು. ನೋಡಿ, ಹೀಗೆ ಹೀಗೆ ಉಸಿರು ತಂತಾನೆ ಹೋಗುತ್ತೆ.
ಹೋಗುತ್ತೆ. ನೀವು ತಗೊಳ್ಳೋದು ಬಿಡೋದು ಆ ಥರ ಮಾಡಬಾರ್ದು. ಜಸ್ಟ್ ಉಸಿರನ್ನ ಮಾತ್ರ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡಿ ಕರೆಕ್ಟಾಗಿ ಬರುತ್ತೆ ಅವಾಗ. ಈ ಕಪಾಲಭಾತಿ ಪ್ರಾಣಾಯಾಮ ಮಾಡೋದು ನೋಡಿದ್ರಲ್ಲ, ಈಗಲೇ ಹೆಂಗೆ ಗೊತ್ತಾಯ್ತು ಹೊಟ್ಟೆ ಹೇಗೆ ಹಿಂದೆ ಮುಂದೆ ಆಗುತ್ತೆ ಅಂತ. ಆಗ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ, ಹೊಟ್ಟೆಯ ಮಸಲ್ಸಿಗೆಲ್ಲ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ನೀವೆಷ್ಟೇ ಬಗ್ಗಿ ಎದ್ದು ಏನೇನೋ ಮಾಡಿದ್ರು ಈ ಭಾಗಕ್ಕೆ ಎಕ್ಸಸೈಸ್ ಆಗ್ತಾನೆ ಇರೋದಿಲ್ಲ ಅಲ್ವಾ. ಎಷ್ಟೊಂದ್ಸಲ ನಾನು ಮನೆ ಒರೆಸ್ತೀನಿ, ಬಗ್ಕೊಂಡು ಕೆಲಸ ಮಾಡ್ತೀನಿ, ಈ ಭಾಗ ಹಾಗೆ ಇರುತ್ತೆ, ಯಾಕೆಂದ್ರೆ ದಪ್ಪ ಆಗಿರುತ್ತೆ, ಆ ಭಾಗಕ್ಕೆ ಯಾವುದೇ ರೀತಿಯ ಪ್ರೆಷರ್ ಬೀಳ್ತಾ ಇರೋದಿಲ್ಲ. ಸೊ ನೋಡಿ, ಹೀಗೆ ಮಾಡಿದ್ರೆ ಫೀಲ್ ಮಾಡ್ಕೊಳ್ಳಿ, ಕೈ ಇಟ್ಕೊಂಡು ನೋಡಿ ಎಷ್ಟು ಹೊಟ್ಟೆ ಶೇಕ್ ಆಗುತ್ತೆ. ಸೊ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ನಿಮ್ಮ ಹೊಟ್ಟೆಯ ಭಾಗಕ್ಕೆ. ಕೊಬ್ಬೆಲ್ಲ ಕರಗುತ್ತೆ, ಡೈಜೆಷನ್ ಚೆನ್ನಾಗಾಗತ್ತೆ, ನಿಮ್ಮ ಒಂದು ಸ್ಟಮಕ್ ಹೆಲ್ತಿಗೂ ತುಂಬಾನೇ ಒಳ್ಳೇದು. ಇನ್ನರ್ ಆರ್ಗನ್ಸ್ ಏನೇನಿದೆ ಅದೆಲ್ಲದಕ್ಕೂ ತುಂಬಾನೇ ಒಳ್ಳೇದು. ಹಂಗಾಗಿ ನಿಮಗೆ ಡೈಜೆಷನ್ನು, ಫುಡ್ ಎಲ್ಲ ಚೆನ್ನಾಗಾಗತ್ತೆ. ಸೊ ನೀವು ಏನು ತಿಂತೀರಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಅದು ಸರಿಯಾಗಿ ಹೊರಗಡೆ ಕೂಡ ಹೋಗುತ್ತೆ, ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆಗ ಆರೋಗ್ಯ ಚೆನ್ನಾಗಿರುತ್ತೆ. ಹೊಟ್ಟೆಯ ಭಾಗಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಮಸಾಜ್ ಆಗುತ್ತೆ, ಎಕ್ಸಸೈಸ್ ಆಗುತ್ತೆ. ಸೊ ಅದರಿಂದ ನಿಮಗೆ ಹೊಟ್ಟೆಯ ಭಾಗ ಕರಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಬೇರೆ ಏನೇನು ಮಾಡ್ತಿದ್ದೀರಾ, ಡಯಟ್ ಮಾಡ್ತಿದ್ದೀರಾ, ಎಕ್ಸಸೈಸ್ ಮಾಡ್ತಿದ್ದೀರಾ, ವಾಕಿಂಗ್ ಎಲ್ಲನೂ ಮಾಡಿ ಅದ್ರ ಜೊತೆಗೆ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಏನು ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ, ಇದೊಂದು ಪ್ರಾಣಾಯಾಮ ಮಾತ್ರ ಮಾಡ್ಕೊಳ್ತೀನಿ ಅಂದರೆ ನಿಮ್ಗೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ. ಯಾಕೆ ಅಂದರೆ ನಮ್ಮ ಒಂದು ದೇಹಕ್ಕೆ ಎಲ್ಲ ರೀತಿಯ ಒಂದು ಅಂದರೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಎಕ್ಸಸೈಸ್ ಬೇಕಾಗತ್ತೆ. ಸೊ ಹಾಗಾಗಿ ನೀವು ಆಕ್ಟಿವ್ ಆಗೂ ಇರಬೇಕು, ಜೊತೆಗೆ ಈ ಪ್ರಾಣಾಯಾಮವನ್ನು ಕೂಡ ಮಾಡಬೇಕು. ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ತುಂಬ ಒಳ್ಳೆ ಪ್ರಯೋಜನ ಸಿಗುತ್ತೆ. ಹೊಟ್ಟೆ ಭಾಗಕ್ಕಷ್ಟೇ ಅಲ್ಲ, ಲಂಗ್ಸ್ಗೆ ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಪ್ರಾಕ್ಟೀಸ್ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ. ಹಾಗೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಯಾರಿಗೆ ಉಪಯೋಗ ಆಗುತ್ತೋ ಅಂಥವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.